ದೆಹಲಿ ಬಿಜೆಪಿ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ. ಚುನಾವಣಾ ರಿಸಲ್ಟ್ ಬೆನ್ನಲ್ಲೇ ನಮೋ ಮಾತನಾಡಲಿದ್ದಾರೆ. ಇವತ್ತು ಬೆಂಗಳೂರು ಗ್ರಾಮಾಂತರ ಚುನಾವಣೆಯ ಫಲಿತಾಂಶ ಈ ಜಿಲ್ಲೆಯಲ್ಲಿದ್ದಂಥ ಒಂದು ದೌರ್ಜನ್ಯದ ರಾಜಕಾರಣಕ್ಕೆ ಅಂತಿಮ ಇತಿಶ್ರೀಯನ್ನ ಈ ಕ್ಷೇತ್ರದ ಮತದಾರರು ನೀಡಿದ್ದಾರೆ. ಈಗ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ದರ್ಪ ದೌರ್ಜನ್ಯಕ್ಕೆಲ್ಲ ಕೊನೆ ಅಂತ್ಯ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ನಾನು ಹೇಳಿದ್ದು, ದರ್ಪ ದೌರ್ಜನ್ಯ ಆ ದುರಂಕಾರದ ಮಾತುಗಳೇನಿತ್ತು ಅದೆಲ್ಲದಕ್ಕೂ ಜನ ಇವತ್ತು ಉತ್ತರ ಕೊಟ್ಟಿದ್ದಾರೆ. ಈ ಕ್ಷೇತ್ರ ಒಂದು ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಒಂದು ಉತ್ತಮವಾದ ರಾಜಕಾರಣಕ್ಕೆ ಇವತ್ತು ವೇದಿಕೆ ಸಿದ್ಧ ಮಾಡಿದ್ದಾರೆ. ಇನ್ನೊಂದು ಗುಡ್ ನ್ಯೂಸ್, ನೀವು ಕೂಡ ಗೆದ್ದಿದ್ರೆ ಸೆಂಟ್ರಲ್ ಮಿನಿಸ್ಟರ್ ಆಗ್ತಿದ್ರ ಅಂತ ನಿಮ್ ಕಾರ್ಯಕರ್ತರು ಹೇಳ್ತಿದ್ದಾರೆ. ನನ್ನ ರಾಜ್ಯದ ಜನತೆ ಒಳ್ಳೇದಾಗಬೇಕು. ಅಲ್ಲ, ನೀವು ಸೆಂಟ್ರಲ್ ಮಿನಿಸ್ಟರ್ ಆಗ್ತೀರಾ ಸರ್? ಒಂದು ಹಿಂಟ್ ಕೊಡಿ. ಅದು ಭಗವಂತನ ಇಚ್ಛೆ. ಕೃಷಿ ಸಚಿವರ, ಆರೋಗ್ಯ ಸಚಿವರ? ಅದು ನರೇಂದ್ರ ಮೋದಿ ಅವರ ತೀರ್ಮಾನ. ಅವ್ರೇನ್ ತೀರ್ಮಾನ ಮಾಡ್ತಾರ ನೋಡಿ. ಅಲ್ಲಲ್ಲ ಸರ್, ನೀವೇನ್ ಬೇಡಿಕೆ ಇಡ್ತೀರಾ ಸರ್? ಇನ್ ಕೇಸ್ ಅವ್ರು ಕೇಳಿದ್ರೆ ನೀವೇನ್ ಬೇಡಿಕೆ ಇಡ್ತೀರಾ ಸರ್? ನೀವೇನ್ ಬೇಡಿಕೆ ಇಡ್ತೀರಾ? ಕೃಷಿನ ನಾನೇನು ಬೇಡಿಕೆ ಇಡಲ್ಲ. ಗಮನಿಸ್ತಾ ಇದ್ವಿ ಕುಮಾರಸ್ವಾಮಿ ಅವರನ್ನ. ನಮ್ಮ ಪ್ರತಿನಿಧಿ ನಿಕೇಶ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದ್ರೂ ಒಂದು ಕುತೂಹಲ ಇರುವಂತದ್ದು, ಈಗ ಸೆಂಟ್ರಲ್ ಅಲ್ಲಿ NDA ಗೌರ್ಮೆಂಟ್ ಫಾರ್ಮ್ ಆಗಿದೆ, ಆದ್ರೆ ಕುಮಾರಸ್ವಾಮಿ ಅವರು ಯಾವ ಹುದ್ದೆಯಲ್ಲಿ ಇರ್ತಾರೆ ಅನ್ನೋದು ಕುತೂಹಲ. ಭದ್ರ ಸರ್, ಈಗ ಕರ್ನಾಟಕದಿಂದ 3 ಮಾಜಿ ಮುಖ್ಯಮಂತ್ರಿಗಳು ಗೆದ್ದಿದ್ದಾರೆ. ಜಗದೀಶ್ ಶೆಟ್ಟರು, ಬಸವರಾಜ ಬೊಮ್ಮಾಯಿ ಅವರು, ಕುಮಾರಸ್ವಾಮಿ ಅವರು. ಸೊ ಯಾರು ಮೇಲು ಕೀಳು ಅಂತ ಆಗ್ಬಿಡುತ್ತೆ. ಒಂದು ಜೋಶಿ ಅವರು ಇದ್ದಾರೆ ಆಲ್ರೆಡಿ, ಶೋಭಾ ಅವರು ಇದ್ದಾರೆ ಆಲ್ರೆಡಿ ಕೇಂದ್ರ ಮಂತ್ರಿಯವರು. ಅಂದ್ರೆ ಈಗ ಕಷ್ಟಪಟ್ಟು ಸರ್ಕಾರ ರಚನೆ ಮಾಡೋ ಪರಿಸ್ಥಿತಿ ಬಂದಾಗ ಬಿಜೆಪಿ ಸದಸ್ಯರಿಗೆ ಅವಕಾಶಗಳು ಸ್ವಲ್ಪ ಕಡಿಮೆ ಆಗ್ಬೋದು. ಅಲಯನ್ಸ್ನವರಿಗೆ ಜಾಸ್ತಿ ಕೊಡ್ತಾರೆ ಸಹಜವಾಗಿ, ಅದು ಆಫರ್ಗಳಿರ್ಬೋದು. ಕುಮಾರಸ್ವಾಮಿ ಅವ್ರನ್ನ ಏನಾದರೂ ಒಂದು ಕೇಂದ್ರ ಸಚಿವರನ್ನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಇದನ್ನು ಬಳಸ್ಕೋಬೋದು ಕುಮಾರಸ್ವಾಮಿ ಅವರು. ಬಿಜೆಪಿ ಕೂಡ ಕೊಡುವಂಥ ಸಾಧ್ಯತೆ ಇದೆ. ಆದರೆ ಈಗ ಒಳ್ಳೆಯ ಅವಕಾಶ ಆಗಿದೆ. ನಮ್ಮ ಬೆಂಬಲ ಕೊಡ್ತಿರುವಂಥ ಇತರ ಎಲ್ಲ ಪಕ್ಷಗಳಿಗೂ ನಾನು ಸ್ವಾಗತ ಮಾಡುತ್ತೇನೆ. ಮತ್ತು ನಮ್ಮ ನಿರೀಕ್ಷೆಯಂತೆ ಒಳ್ಳೆಯ ಗೆಲುವಾಗಿದೆ. ಅದಕ್ಕಾಗಿ ದೇಶದ ಜನರಿಗೆ, ವಿಶೇಷವಾಗಿ ನಮ್ಮ ರಾಜ್ಯದ ಜನರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಬೆಂಬಲವನ್ನು ಕೊಟ್ಟು ಗೆಲ್ಲಿಸೋದ್ರಿಂದ ಅವರೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ, ಶುಭಾಶಯವನ್ನು ಅನ್ಕೊಂಡಂತೆ. ಒಂದು ಎರಡು ಆ ಕಡೆ ಈ ಕಡೆ ವ್ಯತ್ಯಾಸ ಇರುತ್ತೆ, ಆದರೆ ನಮ್ಮ ನಿರೀಕ್ಷೆಯಂತೆ ಒಳ್ಳೆ ಗೆಲುವಾಗಿದೆ. ನಾನು ಸ್ವಾಗತ ಮಾಡ್ತೀನಿ. ಸರ್, ಓವರ್ ಆಲ್ ಕಳೆದ ಬಾರಿ ಬಿಜೆಪಿ 303 ಸ್ವತಂತ್ರವಾಗಿ ಗೆದ್ದಿತ್ತು. ನ್ಯಾಷನಲ್ ವೈಸ್ ಬಿಜೆಪಿ ಸ್ವತಂತ್ರವಾಗಿ 303 ಗೆದ್ದಿತ್ತು. ಈ ಬಾರಿ ಸ್ವಲ್ಪ ಆ ಸಂಖ್ಯೆಯಲ್ಲಿ ಇನ್ನು ವೇಟ್ ಮಾಡೋಣ, ಇನ್ನು ಫೈನಲ್ ಆಗಿ ರಿಸಲ್ಟ್ ಬಂದಿಲ್ಲ. ಈ ಸರಿನೂ ನಾವು 300 ದಾಟ್ತಾ ಇದ್ದೇವೆ. ಧನ್ಯವಾದ. ರೈಟ್, ಯಡಿಯೂರಪ್ಪನವರ ರಿಯಾಕ್ಷನ್ ಇದು. ಶ್ರುತಿ ಕೇಳಿ ಕಾಂತಿ ಶೆಟ್ಟಿ ಅವರಿಗೆ ನಿರೀಕ್ಷಿತ ಗೆಲುವು ಅಂದ್ಬಿಟ್ರು ಯಡಿಯೂರಪ್ಪನವರು. ಅಂದ್ರೆ ಏನು 300 ಕ್ರಾಸ್ ಮಾಡೋಲ್ಲ ಅನ್ನೋದು ನಿರೀಕ್ಷೆ ಆಗಿತ್ತಾ? 20 ಕ್ರಾಸ್ ಮಾಡಲ್ಲ ಅನ್ನೋದು ನಿರೀಕ್ಷೆ ಆಗಿತ್ತಾ? ಏನಾಗುತ್ತೆ ಅಂದರೆ ಇಲ್ಲಿ ಎಲ್ಲರಿಗೂ ಗ್ಯಾರಂಟಿಗಳು, ಕರೋನಾ ಕಾಲಘಟ್ಟ ನಂತರ ಕಷ್ಟ ಇರುವ ದುಡ್ಡುಗಳು ಕೊಡ್ತೀವಿ ಅಂದಾಗ ಜನ ಸ್ವಲ್ಪ ಚೇಂಜ್ ಆಗಿರೋದು ಸಹಜ. ಆದರೆ ಇದೇ ಕರ್ನಾಟಕದಲ್ಲಿ ನೀವು ಹೇಳಿದ ಇಡೀ ದೇಶಕ್ಕೆ ಅವರು, ನೀವೆಲ್ಲ ನೋಡಿದರೆ ಈ ಪೋಸ್ಟ್ ಆಫೀಸಲ್ಲೆಲ್ಲ ಜನ ಹೆಂಗೆ ನಿಂತ್ಕೊಂಡಿದ್ರು. ರಾಹುಲ್ ಗಾಂಧಿ ಅವರು ಒಂದು ಭಾಷಣದಲ್ಲಿ ಹೈದರಾಬಾದಲ್ಲಿ ಹೇಳ್ತಾರೆ, ಟಕಾಟಕ್ ಅಂತ ಅಕೌಂಟಿಗೆ 8,500 ಹಾಕ್ತೀರಂತ. ಇಲ್ಲಿ ಇಲ್ಲಿಯ ಕಾಂಗ್ರೆಸ್ನ ಸಚಿವರು ಅನುಸರಿಸಿಕೊಂಡು ಈ ಕಾಂಗ್ರೆಸ್ನ ಈ ವಾಲ್ಮೀಕಿ ಇದರಿಂದ ಟಕಾಟಕ್ ಅಂತ 11 ಅಕೌಂಟ್ಗಳಿಗೆ ದುಡ್ಡುಗಳು ಹಾಕಿದ್ದನ್ನು ರಾಜ್ಯದ ಜನತೆ ನೋಡಿದ್ದಾರೆ. ಅದೆಲ್ಲ ಎಲೆಕ್ಷನ್ ಆದಾಗ ಆಗೋಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಎಲೆಕ್ಷನ್ನಲ್ಲಿ ತುಂಬ ಟೀಕೆಗಳು ಮಾಡಿದರು, ತುಂಬ ನೆಗೆಟಿವ್ ಇದನ್ನು ಮಾಡಿದರು. ಎಷ್ಟು ಮಾಡಿದ್ರು ಟೀಕೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಒಂದು ಇಂಟರ್ವ್ಯೂನೇ ಕೊಡಲ್ಲ ಅಂತ ಹೇಳಿದ್ರು. 80 ಇಂಟರ್ವ್ಯೂ ಕೊಟ್ಟರು. ಅವರು ಒಂದು ಯಾರನ್ನು ಪ್ರೆಸ್ಸೇ ಇದು ಮಾಡಲ್ಲ ಅಂತ ಹೇಳಿದ್ರು. 2.5 ತಿಂಗಳಲ್ಲಿ ಆಡಿದ ಮಾತುಗಳಿದೆ ಅಲ್ಲ ಅಂತ. 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಒಂದೇ ಒಂದು ಸಾರಿ ಪತ್ರಿಕಾಗೋಷ್ಠಿ ಮಾಡಿಲ್ಲ. 1-to-1 ಇಂಟರ್ವ್ಯೂ ಅಲ್ಲ. 1-to-1 ಇಂಟರ್ವ್ಯೂ ಅಲ್ಲಿ ಏನಾಗುತ್ತಂದ್ರೆ, ಅಲ್ಲ ನೀವು ಮೋದಿ ಅವ್ರ ಬಗ್ಗೆ ಮಾತಾಡ್ತಿದ್ರೆ ಒಂದು ಮಾತು ಕೇಳಲೇಬೇಕು. ಪ್ರತಿ ಸರಿನೂ ನೀವು ಎಲ್ಲ ನಿಮ್ಮ ಆಡಳಿತ ಮಂಡಳಿ ಜೈಲಲ್ಲಿದೆ ಯಾಕೆ ಅಂತ ಕೇಳಿದ್ರೆ ನೀವು ಸುಳ್ಳು ಅಂತೀರಲ್ಲ. 1 ವರ್ಷದಿಂದ ಅವರಿಗೆ ಬೇಲೆ ಯಾಕೆ ಸಿಕ್ಕಿಲ್ಲ? ನೀವು ತಪ್ಪು ಮಾಡಿಲ್ಲ ಅಂದ್ರೆ ₹1 ನಿಮ್ಗೆ 2 ವರ್ಷದಿಂದ ಇಡಿ, CBI, IT, ಬಿಜೆಪಿ ಅವರು ಎಲ್ಲರೂ ಮಾಡ್ತಾ ಇದ್ರಲ್ಲ ತನಿಖೆ. ಒಂದೇ ₹1 ತಂದಿಲ್ಲ. ನೀವು ರಾಜಕೀಯ ದುರುದ್ದೇಶಕ್ಕೆ ಆಮ್ ಆದ್ಮಿ ಪಾರ್ಟಿಯ ನಾಯಕರನ್ನ ಕಳಿಸಿದೀರಾ, ನೀವು ಬೇರೆ ಯಾವುದಕ್ಕೂ ಅಲ್ಲ. ನೀವು 2 ಟರ್ಮ್ ಸತತ ನಮ್ಮ ನರೇಂದ್ರ ಮೋದಿ ಅವರು 18
ಗಂಟೆ 10 ವರ್ಷ ಸತತವಾಗಿ ಕೆಲಸ ಮಾಡಿದಾರೆ. ರಾಜ್ಯದ ದೇಶದ ಜನತೆ ಅದನ್ನು ನೋಡಿದ್ದಾರೆ. ಇವತ್ತು ಅವರು ಎಲ್ಲ ಕೆಲಸ ಮಾಡಿ 71 ದಿನದ ಈ ಸರಣಿ ಸಭೆಗಳನ್ನೆಲ್ಲ ಮುಗಿಸಿಕೊಂಡು ಧ್ಯಾನ ಮಂದಿರಕ್ಕೆ ಹೋದ್ರೆ ಅದಕ್ಕೂ ವಿಪಕ್ಷಗಳು ಮಾತಾಡ್ತಾರೆ, ಧ್ಯಾನ ಮಾಡಿದ್ರು ತಪ್ಪು ಅಂತ. ವಿಪಕ್ಷಗಳು ಮಾತಾಡಬಹುದು, ಆದ್ರೆ ಇವತ್ತು ಮಾಡಿದ್ರ 100 ಸ್ಮಾರ್ಟ್ ಸಿಟಿ ಕಟ್ತೀನಿ ಅಂತ ಹೇಳಿದ್ರು, ಕಟ್ಟಿದ್ರ 100 ಸ್ಮಾರ್ಟ್ ಸಿಟಿ ಕಟ್ತೀನಿ ಅಂದ್ರು, ಕಟ್ಟಿದ್ರ ಯಾವುದು ಕೆಲಸಗಳನ್ನ ನರೇಂದ್ರ ಮೋದಿ ಅವರು ಮಾಡಿಲ್ಲ. ನಾನು ಉತ್ತರ ಕೊಟ್ಟು ಅಲ್ಲ ಬಿಜೆಪಿ ನೀವು ಜೆಡಿಎಸ್ ಬಗ್ಗೆ ನಾನು ಮಾತಾಡ್ತೀನಿ. ವೀರಣ್ಣ ಅವರೇ ದಯವಿಟ್ಟು ಸರ್ ಒಂದು ನಿಮಿಷ ವೀರಣ್ಣ ಅವರೇ ದಯವಿಟ್ಟು ಎಲ್ಲರಿಗೂ ಮಾತಾಡಕ್ಕೆ ಅವಕಾಶ ಇದೆ, ಮಾತಾಡಿ. 14 ಕೋಟಿ 10 ವರ್ಷದಲ್ಲಿ 14 ಕೋಟಿ ಹುದ್ದೆಗಳು ಆಗಿದೆ ಅಂದ್ರೆ ವರ್ಷಕ್ಕೆ ಸರಾಸರಿ ಒಂದು ಮಾತಾಡಿ ಕಾಂತಿ ಶೆಟ್ಟಿ ಮಾತಾಡಿ. ಆಮ್ ಆದ್ಮಿ ಅವರಿಗೆ ಮಾಹಿತಿ ಕೊರತೆ ಇದೆ, ಬಹುಶಃ 2 ಕೋಟಿ ಉದ್ಯೋಗ ಮಾತಾಡ್ತಿದ್ದಾರೆ. ಒಂದು PFI ಅಂತ ನಮ್ಮಲ್ಲಿ ಎಂಟರ್ ಆಗಿರೋದು 7 ಕೋಟಿ PFI ಅಂತ ಎಂಟರ್ ಆಗಿರೋದು. ನಿಮಗೆ 2 ಕೋಟಿ ಮಾತಾಡ್ತಿದ್ದೀರಾ. ಇಷ್ಟೆಲ್ಲ ವಿಮಾನ ನಿಲ್ದಾಣಗಳು, ಇಷ್ಟೆಲ್ಲ ರಸ್ತೆಗಳು, ಇಷ್ಟೆಲ್ಲ ಅಭಿವೃದ್ಧಿ ಪಥ ಇದೆಯಲ್ಲ, ಯಾರು ಎಂಪ್ಲಾಯಿ ಇಲ್ಲದೇ ಆಗ್ತಾ ಇದೆಯಾ ದೇಶ ಅಭಿವೃದ್ಧಿ? ದೇಶ ಇವತ್ತು 5ನೇ ಜಾಗಕ್ಕೆ ಬಂದಿದೆ ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಯಾರು ಮಾಡ್ತಾನೆ ಇಲ್ವಾ? 7 ಏರ್ಪೋರ್ಟ್ ಇದ್ದದ್ದು ಇದು ಕರ್ನಾಟಕದಲ್ಲಿ 14 ಆಗಿದೆ, ದೇಶದಲ್ಲಿ 74 ಇದ್ದದ್ದು 148 ಆಗಿದೆ. 14,500 ಶಾಲೆಗಳ ಅಭಿವೃದ್ಧಿ ಆಗಿದೆ. IIM ಹೇಳಿದ್ದದ್ದು ಡಬಲ್ ಆಗಿದೆ. ಯಾವುದು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? 2014 ಮೊದಲು 6,750 ಕಿಲೋಮೀಟರ್ ಹೆದ್ದಾರಿ ಇತ್ತು, ಇವತ್ತು 13,500 ಹೆದ್ದಾರಿ ಕಿಲೋಮೀಟರ್ ಆಗಿದೆ. ಯಾರು ನಿಮ್ಗೆ ಎಂಪ್ಲಾಯ್ಮೆಂಟ್ ಅಲ್ಲಿ ಕೆಲಸ ಮಾಡದೇನೆ ಆಗೋಯ್ತಾ? ಪ್ರತಿ ಮಾತೆತ್ತಿದ್ರೆ ಇದಿಷ್ಟೇ ಮಾತಾಡಿದ್ ನೀವು, 15 ಲಕ್ಷ ಬಂತ ಎಂಪ್ಲಾಯ್ಮೆಂಟ್ ಇದೆಯಾ ಅಂತ. ಆಮ್ ಆದ್ಮಿ ಎಲ್ಲರೂ ಜೈಲಲ್ಲಿ ಆಡಳಿತ ಮಾಡ್ತಾ ಇದ್ದೀರಾ, ನಿಮ್ ತಪ್ಪಿಲ್ಲ ಅಂತ ಹೇಳಿದಿರಾ. ಈಗ NHA ಅವರು ನಿನ್ನೆ ಚುನಾವಣೆ ಆದ್ಮೇಲೆ ಎಲ್ಲ ಟೋಲ್ಗಳದ್ದು ಜಾಸ್ತಿ ಮಾಡಿದ್ದಾರೆ. NHA ಯಾರ್ಯಾರು ಕೊಟ್ಟಿದ್ದಾರೆ? ಅಲ್ಲ ನೀವು ಅಲ್ಲ ನೀವು ನಿಮ್ಮ ಸರ್ಕಾರ ಮಾಡಿರೋದೇನಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನಿಲ್ಲ. ಜನ ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ತೀರ್ಪು ಕೊಟ್ಟಿದ್ದಾರೆ. ದಶಕದಿಂದ ಗರೀಬಿ ಹಟಾವೋ ಹೇಳ್ಕೊಂಡೇ ಬಂದ್ರು. 70 ಕೋಟಿ ಜನರಿಗೆ ಆಹಾರ ಮೋದಿ ಅವರು ಇಲ್ಲ. ಎಲ್ಲ ಈ ಸರಿ ಕೇರಳದಲ್ಲೂ ಅಕೌಂಟ್ ಮಾಡಿದೀವಿ ಅನ್ನೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಇವತ್ತು ಮಾತೆತ್ತಿದ್ರೆ ನೀವು ಬರೀ ವಿರೋಧ ಕಾಂತಿ ಶೆಟ್ಟಿ ಅವರೇ, ಈಗ ನೀವು ಅಭಿವೃದ್ಧಿ ಮಾಡಿದ್ದೀವಿ, ಎಲ್ಲವನ್ನೂ ಕೂಡ ಮಾಡಿದ್ದೀವಿ ಅನ್ನೋದಾದ್ರೆ ಈ ನಂಬರ್ ಎಕ್ಸ್ಪೆಕ್ಟ್ ಮಾಡ್ತಾರ? 400 ಪಾರ್ ಅಂತಿತ್ತು, 400 ಪಾರ್ ಅಂತಿತ್ತು. ಇದು 293. ಇದು ಕೂಡ ಒಂದಷ್ಟು ಇನ್ನು ಕೂಡ ಇದು ಐತಿಹಾಸಿಕ. ಕಾಂತಿ ಶೆಟ್ಟಿ ಅವರಿಗೆ ನಾನು ಹೇಳೋದು, ಜನ ಕೊಟ್ಟಿರೋ ಮತಗಳೇನಿದೆ ಅದನ್ನ ಗೌರವ ಕೊಡೋದು ಕಲೀರಿ. ಖಂಡಿತವಾಗಿ ಕೂಡ ನಾವು ಈಗಾಗಲೇ ಕೂಡ ನಮ್ಮ ಸರ್ಕಾರದ ಮೇಲೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಆಡಳಿತದ ಮೇಲೆ ಒಂದು ದೊಡ್ಡ ನಂಬಿಕೆ ಇತ್ತು. ಇವತ್ತು ರಾಜ್ಯದ ಜನ ನಮ್ಮ ಕೈ ಹಿಡಿತಾರೆ, ಅದಕ್ಕಿಂತ ಹೆಚ್ಚಾಗಿ ಬಳ್ಳಾರಿ ಜನತೆ ನಮ್ಮ ಕೈ ಹಿಡಿತಾರೆ. ನಮ್ಮ ಅಭ್ಯರ್ಥಿ 100% 1.5 ಲಕ್ಷ ಅಂತರದಿಂದ ಗೆಲ್ತಾರೆ ಅಂತೇಳಿ ಭಾವನೆ ಇತ್ತು. ಆದರೂ ಕೂಡ ಇವತ್ತು ಗೆಲುವು ಸಾಧಿಸಿದ್ದೀವಿ. ಸುಮಾರು 1 ಲಕ್ಷ ಹತ್ರ. ಇವತ್ತು ನಮ್ಮ ಇತಿಹಾಸದಲ್ಲಿ ಭಾಳ ಇವತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು ಆದಮೇಲೆ ಅವರು ಕೂಡ ಈ ಮಟ್ಟದ ಅಂದರೆ ಇವತ್ತು ನಾವು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಿರೀಕ್ಷೆಗೆ ನಾವು ಮಾಡಿದ್ದೀವಿ ಈ ಗೆಲುವನ್ನು. ನಾವು ಖಂಡಿತವಾಗಿ ತುಕಾರಾಮ್ ಅವರು ಗೆದ್ದು ಬರ್ತಾರೆ, 1 ಲಕ್ಷ ಲೀಡಲ್ಲಿ ಗೆದ್ದು ಬರ್ತಾರೆ ಅಂತೇಳಿ ಇವತ್ತು ಗೆದ್ದು ಬಂದಿದ್ದಾರೆ. ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾಯಿದೆ. ಅದರ ಜೊತೆಗೆ ನಮ್ಮ ಜಿಲ್ಲೆಯ ಜನತೆಗೆ, ಅಖಂಡ ಜಿಲ್ಲೆಯ ಜನತೆಗೆ ಭಾಳಷ್ಟು ಅನಂತ ಕೋಟಿ ವಂದನೆಗಳನ್ನು ಕೂಡ ನಾವು ತಿಳಿಸ್ತೀವಿ. ಬಿಜೆಪಿಯವರು ಎಲ್ಲಿ ಎಡವಿದ್ರು ಅಂತ ನಿಮಗೆ ಅನ್ಸುತ್ತೆ, ಮತ್ತು ನಿಮಗೆ ಏನು ಪ್ಲಸ್ ಆಯಿತು ಅನ್ಸುತ್ತೆ? ಇಲ್ಲ, ಖಂಡಿತವಾಗಿ ನಾವು ಕಾರ್ಯರೂಪ ಅಂದರೆ ನಮ್ಮ ರಣತಂತ್ರ. ಇವತ್ತು ನಾವು ಚುನಾವಣೆ ಗೆಲುವಿಗಾಗಿ ನಾವು ಕೆಲಸ ಮಾಡ್ತೀವಿ. ಇವತ್ತು BJPಯವರು ಅವ್ರ ಗೆಲುವಿಗಾಗಿ ಈ ನಮ್ಮ ಎಲ್ಲ ಕೋಮುವಾದಿಗಳು ಅಂದರೆ ಎಲ್ಲ ಜಾತಿಗಳಲ್ಲಿ ವಿಷಬಿದ್ದವನ್ನು ಹತ್ಸ್ಕೊಂಡು ಅವ್ರು ಹೋಗ್ತಾಯಿದ್ರು. ಅದಕ್ಕೆ ಅವರು ಮುಳುವಾಗಿದೆ. ಇವತ್ತು ರಾಜ್ಯದ ಜನತೆಗೆ ಇವತ್ತು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾತಿಗೆ ವಿಷಬೀಜ ಬಿತ್ತುವಂಥದ್ದು ಕೆಲಸ ಇವತ್ತು BJP ಮಾಡಿತ್ತು. ಅದನ್ನು ಇವತ್ತು ವರ್ಕೌಟ್ ಆಗಲಿಲ್ಲ ಈ ಭಾಗದಲ್ಲಿ. ಯಾಕಂದರೆ ಸುಮಾರು ಈ ಭಾಗದಲ್ಲಿ ನಾವೆಲ್ಲ ಕೂಡ ಅನ್ಯೋನ್ಯವಾಗಿರುವಂಥದ್ದು ಬಳ್ಳಾರಿ ಜಿಲ್ಲೆ. ಹಿಂದೂ ಆಗಿರ್ಬೋದು, ಮುಸ್ಲಿಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಈ ರೀತಿ ಹಿಂದುಳಿದವರು ಎಲ್ಲರೂ ಒಟ್ಟಾಗಿ, ದಲಿತರು ಎಲ್ಲ ಸೇರಿ ನಾವು ಒಟ್ಟಾಗಿ ಇರುವಂಥ ಜಾಗಕ್ಕೆ ಇವತ್ತು ಕಾಂಗ್ರೆಸ್ಸೇ ಒಳ್ಳೇದಂತೇಳಿ ಈ ಜಿಲ್ಲೆ ಜನತೆ ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಕೇವಲ ಬಳ್ಳಾರಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಪರ ಜನ ವಾಲಿದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ಚುನಾವಣೆ ಕಂಪೇರ್ ಮಾಡಿದರೆ ಈ ಬಾರಿ ಕಾಂಗ್ರೆಸ್ಗೆ ಮತಗಳು ಜಾಸ್ತಿ ಬಂದಿದ್ದಾವೆ, ಸೀಟ್ಗಳು ಕೂಡ ಜಾಸ್ತಿ ಬಂದಿರತಕ್ಕಂಥ. ಇದನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾರೆ? ಇದು ಗ್ಯಾರಂಟಿಯ ಎಫೆಕ್ಟ್ ಅಂತ ಅನ್ಸುತ್ತಾ? ಇಲ್ಲ, 100% ಗ್ಯಾರಂಟಿ. ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು
ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಖರ್ಗೆ ಸಾಹೇಬರು, ನಮ್ಮ ಖರ್ಗೆ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧೀಜಿಯವರು ಮತ್ತು ಸೋನಿಯಾ ಗಾಂಧೀಜಿಯವರು ನಮ್ಮ ರಾಜ್ಯದ ಮೇಲೆ ಇಟ್ಟಿರುವಂಥ ವಿಶೇಷ ಪ್ರೀತಿಯಿಂದ ಇವತ್ತು ನಮ್ಮ ಕೆಳಗಡೆ ಭಾಗದಲ್ಲಿರುವಂಥ ಸೌತ್ ರಾಜ್ಯಗಳಲ್ಲಿ ಇವತ್ತು ಕರ್ನಾಟಕನೇ ಇವತ್ತು ಮುಖ್ಯವಾಗಿರುವಂಥದ್ದು. ಈ ರಾಜ್ಯಕ್ಕೆ ಅವರೆಲ್ಲ ಕೂಡ ಗೈಡ್ ಮಾಡ್ತಾಯಿದ್ರು. ಮಾನ್ಯ ಮುಖ್ಯಮಂತ್ರಿಯವರಿಗೆ ಇಂಥ ಕೆಲಸ ಮಾಡೋಣ ಅಂತೇಳಿ ಆ ಗೈಡೆಲ್ಲ ತೆಗೆದುಕೊಂಡು ಇವತ್ತು ಮಾನ್ಯ ಸುರ್ಜೇವಾಲಾ ಅವರಾಗಿರ್ಬೋದು, ನಮ್ಮ ಜನರಲ್ ಸೆಕ್ರೆಟರಿ ಆರ್ಗನೈಸರ್ ಆಗಿರುವಂಥ ನಮ್ಮ KC ವೇಣುಗೋಪಾಲ್ ಅವರಾಗಿರ್ಬೋದು, ನಾಸೀರ್ ಹುಸೇನ್ ಅವರಾಗಿರ್ಬೋದು, ಈ ರೀತಿ ಅನೇಕ ಜನರು ಸೇರಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ನಮ್ಮ ಖರ್ಗೆ ಸಾಹೇಬ್ರ ನಾಯಕತ್ವವನ್ನು ಒಪ್ಕೊಂಡು ನಮ್ಮ 5 ಗ್ಯಾರಂಟಿಯನ್ನು ಮೆಚ್ಚಿ ಇವತ್ತು ಜನರು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಪಕ್ಷದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮ್ಮ ಭಾಗದ ಜನರಿಗೆ ನಾನು ಧನ್ಯವಾದಗಳನ್ನು ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸಾರಿ ನೋಡಿ ಸೇಡಿನ ಪ್ರಶ್ನೆ ಅಲ್ಲ ಇದು. ಪ್ರಜಾಪ್ರಭುತ್ವದಲ್ಲಿ ಜನರು ಏನು ತೀರ್ಪು ಕೊಡ್ತಾರೆ ಅದಕ್ಕೆ ತಲೆ ಬಾಗಲೇಬೇಕಾಗ್ತದೆ. ಹೋದ ಬಾರಿ ನಮ್ಮ ಪರವಾಗಿ ಕೊಟ್ಟಿರಲಿಲ್ಲ, ಅದಕ್ಕೆ ನಾವು ಕತ್ತು ಬಗ್ಸಿ ನಾವು ತಲೆ ಬಾಗಿ ಜನರ ಸೇವೆ ಅಂತೂ ನಾವು ಬಿಟ್ಟಿರಲಿಲ್ಲ. ಆದರೆ ಯಾರಿಗೆ ಅಧಿಕಾರ ಸಿಕ್ಕಿತ್ತು ಅವ್ರು ಮಾಡಬೇಕಂತ ನಿರೀಕ್ಷೆ ಇತ್ತು, ಅವ್ರು ಮಾಡಿಲ್ಲ ಅಂತ ಜನರು ಅಂದ್ಕೊಂಡು ಇವತ್ತು ಮತ್ತೊಮ್ಮೆ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಕೆಲಸ ಮಾಡಿ ತೋರಿಸ್ತೀವಿ. ಇದು ಅಭಿವೃದ್ಧಿಯ ಪರವಾಗಿರುವಂಥ ಗೆಲುವು, ಪ್ರಗತಿಯ ಪರ ಆಲೋಚನೆ ಇರುವಂಥ ಗೆಲುವು, ಮತ್ತೊಮ್ಮೆ ಕಲಬುರಗಿ ಅಭಿವೃದ್ಧಿ ಕಾಣಬೇಕಂತ ಗೆಲುವಿದೆ. ಸೊ ಆದ್ದರಿಂದ ವೈಯಕ್ತಿಕವಾಗಿ ಉಮೇಶ್ ಜಾಧವ್ ಅವ್ರ ಬಗ್ಗೆ ಇರ್ಬೋದು, ಬೇರೆ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಅವ್ರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಚುನಾವಣೆ ಆಗಿದೆ ಕಲಬುರಗಿನಲ್ಲಿ. ಟಫ್ ಫೈಟ್ ಇಬ್ರಿಗೂ ಇತ್ತು. ಇವತ್ತು ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಅವರಿಗೂ ಅಭಿನಂದನೆ. ಕಲಬುರಗಿ ಜನರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ಲಿಕ್ಕೆ ನೋಡ್ತೇನೆ. ನೋಡಿ ಅದು ಚಿಂಚೋಳಿ MP ಇದ್ದಿದ್ದು ನಿಜ. ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ಅದೆಲ್ಲ ಚರ್ಚೆ ಮಾಡೋದಿಲ್ಲ. ಈ ಕಲಬುರಗಿ ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಮುಂದಿನ 5 ವರ್ಷ ನಾವೇನು ಒಂದು ಕಲಬುರಗಿ ನೆಕ್ಸ್ಟ್ ಅಂತ ಒಂದು ಸಂಕಲ್ಪವನ್ನು ನಾವು ಇಟ್ಕೊಂಡಿದ್ದೀವಿ, ಅದನ್ನು ನಾವು ಹಂತವಾಗಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ. ಅವ್ರದ್ದು ಸಹಕಾರ ಬೇಕಾಗುತ್ತೆ ನಮಗೆ. ಅವರು ಒಬ್ಬರು ಮಾಜಿ ಶಾಸಕರಿದ್ದಾರೆ, ಮಾಜಿ ಸಂಸದರಿದ್ದಾರೆ. ಅವ್ರ ಪಕ್ಷದಲ್ಲಿ ಪ್ರಭಾವಿ. ಅದಕ್ಕೆ ನಾನು ಹೆಚ್ಚಿನ ಒತ್ತನ್ನು ಕೊಡುವಂಥದ್ದಾಗುತ್ತೆ. ಇದು ಇನ್ನೂ ಕೂಡ 2-3 ರೌಂಡ್ ಇದೆ. ಅಂತಿಮವಾಗಿ ಏನು ಫಲಿತಾಂಶ ಬರುತ್ತೆ, ಸರ್ಟಿಫಿಕೇಟ್ ತಗೋಬೇಕಾಗ್ತದೆ. ಅದಾದಮೇಲೆ ನಾನು ವಿಶೇಷವಾಗಿ ಪ್ರೆಸ್ಸನ್ನು ನಾನೇ ಕರೆದು ನಿಮಗೆಲ್ಲ ಕೂಡ ಎಲ್ಲ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಮತ್ತೊಮ್ಮೆ ದುಡಿದಿರ್ತಕ್ಕಂಥ ಸಾವಿರಾರು ನಮ್ಮ ಕಾರ್ಯಕರ್ತರು, ಎರಡೂ ಪಕ್ಷದ ಕಾರ್ಯಕರ್ತರು ಹಗಲಿರುಳು ಕೂಡ ಇಂಥ ಬಿಸಿಲಿನಲ್ಲಿ ಕೂಡ ಸರಿಯಾಗಿ ಊಟ ಮಾಡದೆ, ಸರಿಯಾಗಿ ನಿದ್ದೆ ಮಾಡಿದ್ದೀರಾ, ಹೆಗಲು ಕೊಟ್ಟು ಕೆಲಸ ಮಾಡಿದ್ದಾರೆ. ಅವರ ಋಣ ತೀರಿಸ್ಕೊಳ್ಳೋದಕ್ಕೆ ಭಾಳ ಕಷ್ಟ ಇದೆ. ಆದರೆ ಖಂಡಿತವಾಗಿಯೂ ಕೂಡ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೇನೆ. ಅವರು ಯಾವಾಗಲೇ ಅವ್ರಿಗೇನು ನನ್ನಿಂದ ಸಹಕಾರ ಸಿಗಬೇಕು, ಅವ್ರ ಜೊತೆ ಒಬ್ಬ ಸಹೋದರನಾಗಿ ನಾನು ನಿಲ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದಿಷ್ಟು ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿಯಾಗಿ ಈಗ ಗೆಲುವನ್ನು ಸಾಧಿಸಿರ್ತಕ್ಕಂಥ ಸುಧಾಕರ್ ಅವರ ಮಾತು. ಕ್ಯಾಮರಾಮನ್ ಕೃಷ್ಣ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಪ್ರದೀಪ್ ಈಶ್ವರ್ ಜಾಸ್ತಿ ತಗೊಂಡ್ರು ಕೂಡ ಸುಧಾಕರ್ ಅವರು ರಿಸೈನ್ ಮಾಡ್ತಾರೆ ಅಂತ ದಯವಿಟ್ಟು ನಾವು ಬೈ ಎಲೆಕ್ಷನ್ ಗೆ ರೆಡಿ ಆಗ್ಬೇಕು ಅನ್ಸುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಭರ್ಜರಿ ಜಯ ಸುಧಾಕರ್ ಅವರು ತಗೊಂಡಿದ್ದಾರೆ. ಇವತ್ತು ಇದಕ್ಕಿಂತ ಮೊದಲು ನಾಗೇಂದ್ರ ಅವರು ಮಾತಾಡಿದ್ರು. ಒಂದು ಮಾತಿಲ್ಲಿ ಹೇಳ್ತೀನಿ, ಅವ್ರು ಯಾವಾಗ ರಿಸೈನ್ ಮಾಡ್ತಾರೆ, ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಆಲ್ರೆಡಿ ಕರೆ ಕೊಟ್ಟಿದೀವಿ 6ನೇ ತಾರೀಕಿನ ಮೇಲೆ. ಚಿಕ್ಕಬಳ್ಳಾಪುರದಲ್ಲಿ BJP ಅಭ್ಯರ್ಥಿ ಯಾರು ನೆಕ್ಸ್ಟ್? ವರಿಷ್ಠರು ನಿರ್ಧಾರ ಮಾಡ್ತಾರೆ. ಸಿದ್ದರಾಮಯ್ಯನವರಷ್ಟೇ ಇಷ್ಟೆಲ್ಲ ಕೊಲೆಗಳಾದ್ರೆ ಅವ್ರು ಏನು ಮಾಡಿಲ್ಲ. ಕೊನೆಗೆ ಅವ್ರದೇ ತವರೂರಲ್ಲಿ ನೋಡಿ, ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಇರ್ಲಿಲ್ಲ, ಸಚಿವರ ಮಕ್ಕಳನ್ನ ಹಾಕಿರು. ಅವರ ಮಗನ್ನು ಯಾಕೆ ಹಾಕಿಲ್ಲ ಅಂದ್ರೆ ಚಿಕ್ಕಬಳ್ಳಾಪುರದ ನೀವು ಹೋಗ್ತೀರಾ, ನೀವು ನಿಲ್ತೀರಾ ಆಕಾಂಕ್ಷಿನ? ಇಲ್ಲ ಅವರು ಹೈ ವೋಲ್ಟೇಜ್ ಮೀಟಿಂಗ್. ಕಾಂತಿ ಶೆಟ್ರೆ JP ನಡ್ಡಾ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಬಹುಶಃ ಈ ಎಕ್ಸ್ಪೆಕ್ಟೆಡ್ 400 ಪಾರ್ ಎಲ್ಲ ಬಂದಿದ್ದಿದ್ರೆ ಅಟ್ಲೀಸ್ಟ್ 303 ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಬಂದಿದ್ದಿದ್ರೆ BJP ಈ ಹೈ ವೋಲ್ಟೇಜ್ ಮೀಟಿಂಗ್ ಇರ್ತಿರ್ಲಿಲ್ಲ, ಖಾಲಿ ಮೀಟಿಂಗ್ ಇರ್ತಿತ್ತೇನೋ. ಸಂಜೆ ವೋಲ್ಟೇಜ್ ಇವಾಗ ವೆರಿ ಸಿಂಪಲ್. ಖಂಡಿತ ಖುಷಿ ಆಗಿದ್ದಾರೆ. ಯಾಕಂತ ಹೇಳಿದ್ರೆ 10 ವರ್ಷದ 2 ಟರ್ಮ್ ಚುನಾವಣೆ ಆದ್ಮೇಲೂ ಕೂಡ ಜನ ಬೆಂಬಲ ಇದೆ. ನಾವು ಇವತ್ತು ಗವರ್ಮೆಂಟ್ ಮಾಡ್ತಾ ಇದೀವಿ ಅಂದ್ರೆ ಸಿಂಪಲ್ ಮೆಜಾರಿಟಿನೂ ಬಂದಿಲ್ಲ ಪಕ್ಷ. ರಾಜನಾಥ್ ಸಿಂಗ್ ಅವರ ಮನೆ, ನಾಗೇಂದ್ರ ಬಾಬು ಒಂದ್ ನಿಮಿಷ
ನೋಡಿ, ಇಂಡಿಯಾ ಅಲಯನ್ಸ್ ಅಲ್ಲಿ ಎಲ್ಲಾ ಪಕ್ಷಗಳು, ಇಂಡಿಯಾ ಅಲಯನ್ಸ್ ಅಲ್ಲಿ ಮೋದಿ ಅವರು JP ನಡ್ಡಾ ಅವರು ಯಾವಾಗ ರೆಸಿಗ್ನೇಷನ್ ಕೊಡ್ತಾರೆ ಅದು ಹೇಳಿ. ನರೇಂದ್ರ ಮೋದಿ ಅವರು JP ನಡ್ಡಾ ಅವ್ರು ಯಾವಾಗ ರೆಸಿಗ್ನೇಷನ್ ಕೊಡ್ತಾರೆ ಅದು ಹೇಳಿ. ಯಾಕೆ ನಂಬರ್ ನೋಡಿ, ನೀವು ಊರ್ದೆಲ್ಲ ಕತೆ ರೆಸಿಗ್ನೇಷನ್ ಕೇಳ್ತೀರಾ? ಅಲ್ಲಿ ನೋಡಿ, ಅವ್ರು ಕೊಡಕ್ಕೆ ಹೇಳಿ ನೋಡೋಣ. ಮತ್ತೆ ನೀವು ಸಿದ್ದರಾಮಯ್ಯ ಕೇಳ್ತೀನಿ, ನಿಮ್ದೇ ತವರೂರು, ನಿಮ್ಮ ಮಗನ್ ನಿಮ್ಗೆ ಗೊತ್ತಿತ್ತು ಮೊದಲೇ, ನಿಮ್ಮ ಮಗನ್ ನಿಲ್ಸಿಲ್ಲ, ಅಟ್ಲೀಸ್ಟ್ ಏನ್ ಮಾಡಿದ್ರೆ? ಅದೇ ತರ ನಿಮ್ಮ ಆಡಳಿತದಲ್ಲಿರುವ ನಿಮ್ಮದೇ DCM ಆಗಿರುವಂತಹ ನಿಮ್ಮದೇ ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರ ಅಣ್ಣ DK ಸುರೇಶ್ ಅವರು ಜನ ಪಾಠ ಕಲಿಸಿದ್ದಾರೆ. ಒಂದೊಂದೇ ಲೋಕಸಭಾ ಕ್ಷೇತ್ರ ನೋಡ್ತಾ ಹೋದ್ರೆ ಬಳ್ಳಾರಿಯಲ್ಲಿ ಏನಾಯ್ತು? ಬಳ್ಳಾರಿಯಲ್ಲಿ ಇವತ್ತು ನೀವು ಜನಾರ್ದನ್ ರೆಡ್ಡಿ ಕರ್ನಾಟಕ ಕಂಡರಿಯದ ಅತಿ ಭ್ರಷ್ಟ ಜನಾರ್ದನ್ ರೆಡ್ಡಿ ಅಂತವ್ರನ್ನೂ ನೀವು ಸೇರಿಸ್ಕೊಂಡ್ರಿ ಬಳ್ಳಾರಿಯಲ್ಲಿ ಗೆಲ್ಲಕ್ಕಾಗ್ಲಿಲ್ವಲ್ರಿ ನಿಮ್ಗೆ? ಅದ್ರ ಬಗ್ಗೆ ಈ ಕ್ಷಣದ ಟ್ರೆಂಡ್ ನಾವು ಗಮನಿಸ್ತಾ ಇದೀವಿ. ಇನ್ನೂ ಕೂಡ 295ರಲ್ಲೇ ಇದೆ NDA. ಬಿಜೆಪಿ ಪಕ್ಷವಾಗಿ 240 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. 60ಕ್ಕೂ ಅಧಿಕ ಕ್ಷೇತ್ರಗಳು ಕಳೆದ ಬಾರಿಯ ಚುನಾವಣೆಗೆ ಕಂಪೇರ್ ಮಾಡಿದ್ರೆ 60ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಬಿಜೆಪಿಯ ಸಂಸದರು. ಕೇರಳದಲ್ಲಿ ಒಂದೇ ಸೀಟು ಕಾಂತಿ ಶೆಟ್ಟಿ ಅವರೇ, ಒಂದೇ ಸೀಟು ಕರ್ನಾಟಕದಲ್ಲಿ 10 ಕಳ್ಕೊಳ್ತಿದ್ದೀರಿ. ನಾನು ಹೇಳ್ತೀನಿ UP-ಯಲ್ಲಿ ಹೋಯ್ತು. ಇಲ್ಲ, ಕಾಂತಿ ಶೆಟ್ಟಿ ಅವರಿಗೆ ಆಮ್ ಆದ್ಮಿ ಪಕ್ಷದವರಿಗೆ ನಿಮಗೂ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ. ಕರ್ನಾಟಕದಲ್ಲಿ ಕಳ್ಕೊಂಡಿರೋದು 7 ಕ್ಷೇತ್ರ, ಬಿಹಾರದಲ್ಲಿ 5, ಮಹಾರಾಷ್ಟ್ರದಲ್ಲಿ 11, ಉತ್ತರ ಪ್ರದೇಶದಲ್ಲಿ 28, ಹರಿಯಾಣದಲ್ಲಿ 5, ರಾಜಸ್ಥಾನದಲ್ಲಿ 10. ಇದು ನೀವು ಕಳ್ಕೊಂಡಿರೋದು. ವೆಸ್ಟ್ ಬೆಂಗಾಲ್ ನಮ್ಗೆ ವೆಸ್ಟ್ ಬೆಂಗಾಲ್ ಕಳ್ಕೊಂಡಿರೋದು. ಬಟ್ ಲಾಸ್ಟ್ ಟೈಮ್ ಕಳೆದ ಅವಧಿಗೆ ಹೋಲಿಕೆ ಮಾಡಿದ್ರೆ ವೋಟಿಂಗ್ ಶೇರ್ ನೋಡಿದ್ರೆ ಬಿಜೆಪಿ ರಿಟೈನ್ ಮಾಡಿದೆ. 37.5% ಇತ್ತು, 38 ಕ್ರಾಸ್ ಆಗಿದೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ 19.5%ಗೆ ಸೀಮಿತ ಆಗಿದ್ದು ಈಗ 4% ಹೆಚ್ಚು ಪಡೆದು ಸ್ಥಾನಗಳನ್ನ ಹೆಚ್ಚು ಮಾಡ್ಕೊಂತ ಬೇಸ್ನ ಇನ್ಕ್ರೀಸ್ ಮಾಡ್ಕೊಂಡಿರೋದು ಗೊತ್ತಾಗ್ತಾ ಇದೆ. 10 ವರ್ಷದಿಂದ ಅಧಿಕೃತ ವಿರೋಧ ಪಕ್ಷ ಇರಲಿಲ್ಲ, ಈಗ ವಿರೋಧ ಪಕ್ಷದ ಸ್ಥಾನಕ್ಕೆ ಬಂದಿದ್ದಾರೆ. 10 ಟಚ್ ಆಗ್ತಾ ಇದೆ. ಕಾಂಗ್ರೆಸ್ ಅಲ್ಲೂ ಅಧಿಕೃತ ವಿರೋಧ ಪಕ್ಷ ಆಗ್ತಾ ಇದ್ದಾರೆ. ಆದ್ರೆ ಇದು NDA ಬಂದು ಈಗ 295 ಏನಿದೆ ಟ್ರೆಂಡ್ ಸೆಟ್ ಆಗಿದೆ. ಖಂಡಿತ 300 ಕ್ರಾಸ್ ಆಗೋ ಹಂತದಲ್ಲಿದ್ದೀವಿ. ಗೌರ್ಮೆಂಟ್ ಕೂಡ ಫಾರ್ಮೇಷನ್ NDA ಆಗೇ ಆಗುತ್ತೆ. ಮೋದಿ